ಮಕ್ಕಳ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಡೇಟ್ ಆಲ್ರೆಡಿ ಅನೌನ್ಸ್ ಆಗಿದೆ. ಸೊ ನೆಕ್ಸ್ಟ್ ಮಂತ್ ಅಂದ್ರೆ ಸೆಪ್ಟೆಂಬರ್ 25 ಇಂದ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಕೆಲವೊಂದು ಸ್ಟೂಡೆಂಟ್ಸ್ ನಮಗೆ ಫಸ್ಟ್ PU ಸ್ಟೂಡೆಂಟ್ಸ್ ನನಗೆ ಲೈಕ್ ಪರ್ಸನಲಿ ಮೆಸೇಜ್ ಮಾಡಿದ್ರು ಅಂಡ್ ಈವನ್ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ರು, ಸರ್ ನಮ್ಗೊಂದು ಸ್ಟ್ರಾಟಜಿ ವಿಡಿಯೋ ಬೇಕು. ಸೊ ನಾವು ನಿಮ್ಮ ಒನ್ ಶಾಟ್ಸ್ ಎಲ್ಲ ನೋಡಿದ್ವಿ, ಬಟ್ ಇನ್ನ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿಲ್ಲ ಸರ್, ಇನ್ನ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿಲ್ಲ. ಹೇಗೆ ನಾನು ಈಗಿಂದ ಪ್ರಿಪೇರ್ ಆಗಿ ಒನ್ ಮಂತ್ ಆಲ್ಮೋಸ್ಟ್ 1 ಮಂತ್ ಗ್ಯಾಪ್ ಇದೆಯಲ್ಲ, ಇದರಲ್ಲಿ ಹೆಂಗೆ ಪ್ರಿಪೇರ್ ಆಗಿ ನಾನು ಕೆಮಿಸ್ಟ್ರಿ ಚೆನ್ನಾಗಿ ಮಾರ್ಕ್ಸ್ ಹೆಂಗ್ ತಗೋಬಹುದು ಅಂತ ಕೇಳಿದ್ರು. ಸೊ ಅಂತವ್ರಿಗೆ ಅಂತ ವಿಡಿಯೋ ತಗೊಂಡ್ಬಂದಿದ್ದೀನಿ, ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಹೇಗೆ ನೀವು ಕೆಮಿಸ್ಟ್ರಿಲಿ 95% ಮೇಲೆ ಸ್ಕೋರ್ ಮಾಡ್ತೀರಾ ಅಂದ್ರೆ, ಸೊ ಬೇಸಿಕಲಿ ಮಕ್ಕಳ ಯಾವ ಚಾಪ್ಟರ್ಸ್ ಇದೆ ನೋಡೋಣ ನಿಮ್ಮ ಫಸ್ಟ್ PU ಇದರಲ್ಲಿ ಅಂದ್ರೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ. ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಇದೆ, ಸ್ಟ್ರಕ್ಚರ್ ಆಫ್ ಆಟಮ್ ಇರುತ್ತೆ, ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂಡ್ ಪೀರಿಯಾಡಿಸಿಟಿ ಇನ್ ಪ್ರಾಪರ್ಟೀಸ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ, ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂಡ್ ಟೆಕ್ನಿಕ್ಸ್, ಆಮೇಲೆ ಕೆಮಿಕಲ್ ಬಾಂಡಿಂಗ್ ಅಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅಪ್ ಟು ಸೊ ವೇಲೆನ್ಷಿಯಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ ವರೆಗೂ ಇರುತ್ತೆ. ಸೊ ಇಷ್ಟನ್ನ ನಿಮ್ಮ ತಲೆಯಲ್ಲಿ ಕರೆಕ್ಟ್ ಆಗಿ ಇಟ್ಕೋಬೇಕು. ಸೊ ಬೇಸ್ಡ್ ಆನ್ ದಿಸ್ ಚಾಪ್ಟರ್ಸ್, ಸೊ ಬೇಸ್ಡ್ ಆನ್ ದಿಸ್ ಟಾಪಿಕ್ ಅಂದ್ರೆ ಎಲ್ಲಿವರೆಗೂ ಇದೆಯಲ್ಲ, ಸೊ ಅಲ್ಲಿವರೆಗೂ ನೀವೇನ್ ಮಾಡಬೇಕು, ಸೊ ನಿಮ್ಮ ತಲೆಯಲ್ಲಿ ಗಮನ ಇಟ್ಕೊಂಡು ಅದ್ರ ಮೇಲೆ ಪ್ರಿಪೇರ್ ಆಗಿ ಸ್ಟಾರ್ಟ್ ಮಾಡಬೇಕು. ನಂತರ ಇಲ್ಲಿ ನೆನ್ಪಿಟ್ಕೊಳ್ಳಿ, ಸೊ ನೀವು ವರ್ಕ್ ಮಾಡೋದು ಕಂಪಲ್ಸರಿ ಮಾಡ್ಲೇಬೇಕು ಮಕ್ಕಳ, ಇಲ್ಲ ಅಂದ್ರೆ ನೀವು ಸ್ಕೋರ್ ಮಾಡಕ್ ಆಗಲ್ಲ. ಈಗ ನೀವು ವರ್ಕ್ ಮಾಡ್ತೀರಾ ಅಂದ್ರೆ ಅದರಲ್ಲಿ 2 ಟೈಪ್ ಇದೆ, ಒಂದು ಸ್ಮಾರ್ಟ್ ವರ್ಕ್, ಇನ್ನೊಂದು ಹಾರ್ಡ್ ವರ್ಕ್. ಸೊ ಈಗ ನೀವು ಈಗಿಂದ ಪ್ರಿಪೇರ್ ಆಗ್ತಾ ಇದ್ದೀನಿ ಅಂದ್ರೆ ನೀವು ಸ್ಮಾರ್ಟ್ ವರ್ಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಸರ್, ಸ್ಮಾರ್ಟ್ ವರ್ಕ್ ಮಾಡ್ತೀವಿ ಸರ್, ಓಕೆ ಡನ್. ಈಗ ನೋಡಿಪ್ಪ, ಸೊ ನಾನು ಕೆಲವೊಂದು ಟಿಪ್ಸ್ ಗಳನ್ನ ಕೊಡ್ತೀನಿ ನಿಮ್ಗೆ. ಸೊ ಟಿಪ್ 1 ಏನು ಅಂದ್ರೆ, ಡೋಂಟ್ ಜಸ್ಟ್ ರೀಡ್, ಅಂಡರ್ಸ್ಟ್ಯಾಂಡ್. ಸೊ ಈಗ ಏನ್ ಮಾಡ್ತೀರಾ, ಓದಕ್ ಕೂತ್ರಿ ಅಂದ್ರೆ ಎಲ್ಲರೂ ಬುಕ್ ತೆಗಿತೀರಾ, ಸುಮ್ನೆ ಹಂಗೆ ಓದ್ಕೊಂಡು ಹೋಗ್ತೀರಾ, ಬಾಯ್ಪಾಠ ಮಾಡ್ಕೊಂಡು ಹಂಗೆ ಓದ್ಕೊಂಡು ಹೋಗ್ತೀರಾ. ಓಕೆನಾ? ಸೊ ಈ ತರ ಮಾಡಿದ್ರೆ ನೀವು ನಿಮ್ಮ ಒಂದು ಕಾನ್ಸೆಪ್ಟ್ಸ್ ಆಗಿರ್ಬೋದು ನಿಮ್ಮ ಸಬ್ಜೆಕ್ಟ್ ಅಲ್ಲಿ ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ ಮಾಸ್ಟರ್ ಮಾಡಕ್ ಆಗಲ್ಲ. ಸೊ ನೀವೇನ್ ಮಾಡ್ಬೇಕು, ಫಸ್ಟ್ ಆ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡು ಓದ್ಬೇಕು. ಅದನ್ನ ಅರ್ಥ ಮಾಡ್ಕೊಂಡು ಓದಿದ ನಂತರ ನೀವು ಟೆಕ್ಸ್ಟ್ ಬುಕ್ ನ ಸೈಡಿಗೆ ಇಟ್ಟು ರೀಕಾಲ್ ಮಾಡ್ಬೇಕು. ಸೊ ನಿಮಗೆ ನೀವೇ ಎಕ್ಸ್ಪ್ಲೈನ್ ಮಾಡ್ಕೋಬೇಕು ಕಾನ್ಸೆಪ್ಟ್ ನ, ಆಗ ಮಾತ್ರ ಅದು ನಿಮ್ಮ ತಲೆಯಲ್ಲಿ ಚೆನ್ನಾಗಿ ಉಳಿಯಕ್ಕೆ ಸಾಧ್ಯ. ಸೊ ಈ ಒಂದು ಲೈಕ್ ಟಿಪ್ ಇದೆಯಲ್ಲ, ಸೊ ಈ ಒಂದು ಸೀಕ್ರೆಟ್ ಟಿಪ್ ಇದೆಯಲ್ಲ, ಇದನ್ನ ನೀವು ಪ್ರತಿ ಒಂದು ಯಾವುದೇ ಒಂದು ಸಬ್ಜೆಕ್ಟ್ ಓದ್ಬೇಕಾದ್ರೇನು ಇದನ್ನ ಫಾಲೋ ಮಾಡಿ, ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಿಮಗೆ ನೀವು ಎಕ್ಸ್ಪ್ಲೈನ್ ಮಾಡ್ಕೊಳ್ಳಿ ನೀವೇನ್ ಓದಿದ್ದೀರಾ, ಸೊ ಆಗ ಅದು ನಿಮ್ಮ ತಲೆಯಲ್ಲಿ ಇನ್ನ ತುಂಬಾ ಚೆನ್ನಾಗಿ ಉಳಿಯುತ್ತೆ. ಓಕೆನಾ? ಫಸ್ಟ್ ಥಿಂಗ್ ಇದು. ಸೆಕೆಂಡ್ ಥಿಂಗ್ ಏನು, ಚಾಪ್ಟರ್ ವೈಸ್ ಪ್ರಿಪರೇಷನ್. ಸೊ ಚಾಪ್ಟರ್ ವೈಸ್ ಪ್ರಿಪರೇಷನ್ ಆಗ್ಬೇಕಾದ್ರೆ ಸೊ ಕೆಲವೊಂದು ಟಾಪಿಕ್ ಗೆ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಇಂದ ಜಾಸ್ತಿ ವೇಟೇಜ್ ಇರುತ್ತೆ, ಅಂದ್ರೆ ಆ ಒಂದು ಕಾನ್ಸೆಪ್ಟ್ಸ್ ಲೈಕ್ ತುಂಬಾ ಸತಿ ರಿಪೀಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಅಂತ ಬಂತು ಅಂದ್ರೆ, ಸೊ ಇಲ್ಲಿ ಮೋಲ್ ಕಾನ್ಸೆಪ್ಟ್ ಆಗಿರ್ಬೋದು, ಮೋಲಾರ್ ಮಾಸ್ ಆಗಿರ್ಬೋದು, ಪರ್ಸೆಂಟೇಜ್ ಕಾಂಪೋಸಿಷನ್ ಆಗಿರ್ಬೋದು, ಕೆಲವೊಂದು ಟಾಪಿಕ್ಸ್ ನ ಇಲ್ಲಿ ಮೆನ್ಷನ್ ಮಾಡಿದೀನಿ. ಈ ಒಂದು ಟಾಪಿಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಈ ಒಂದು ಟಾಪಿಕ್ಸ್ ಇಂದ ಕ್ವಶನ್ಸ್ ಬರೋ ಚಾನ್ಸಸ್ ತುಂಬಾ ಇರ್ತವೆ. ಸೊ ಆ ಒಂದು ಕಾನ್ಸೆಪ್ಟ್ಸ್ ಮೇಲೆ ಗಮನಗಳು ಕೊಡಿ, ಯಾಕಂದ್ರೆ ಅದರಿಂದ ಜಾಸ್ತಿ ಮಾರ್ಕ್ಸ್ ಜಾಸ್ತಿ ಸತಿ ಕೇಳಿರ್ತಾರೆ, ಸೊ ಬರೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ನಂತರ ಈಗ ಸೆಕೆಂಡ್ ಚಾಪ್ಟರ್ ನೋಡಿದ್ವಿ, ಫಾರ್ ಎಕ್ಸಾಂಪಲ್, ಸೊ ಇನ್ನೊಂದು ಚಾಪ್ಟರ್ ಯಾವ್ದು, ಸ್ಟ್ರಕ್ಚರ್ ಆಫ್ ಆಟಮ್. ಇದರಿಂದ ಕೆಲವೊಂದು ಕಾನ್ಸೆಪ್ಟ್ ನ ಇಲ್ಲಿ ಮಾಡಿದೀನಿ. ಸೊ ಲೈಕ್ ಈ ಒಂದು ಕಾನ್ಸೆಪ್ಟ್ ಮೇಲೆ ಸ್ವಲ್ಪ ಫೋಕಸ್ ಮಾಡಿ. ಓಕೆನಾ? ಸೊ ಯಾವ್ದಾದ್ರು ಇಂಪಾರ್ಟೆಂಟ್ ಅನ್ಸುತ್ತೆ ನಿಮ್ಗೆ, ಸೊ ಅದ್ರ ಮೇಲೆ ಹೋಗಿ. ಸೊ ಇಟ್ ಶುಡ್ ಬಿ ಲೈಕ್ ಇಂಪಾರ್ಟೆಂಟ್, ಇಟ್ ಶುಡ್ ಬಿ ರಿಪೀಟೆಡ್ ಇನ್ ಯೋರ್ ಪ್ರೀವಿಯಸ್ ಎಕ್ಸಾಮ್ಸ್ ಆಲ್ಸೋ. ಓಕೆನಾ? ನಂತರ ಈವನ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂಡ್ ಪೀರಿಯಾಡಿಸಿಟಿ ಅಂತ ಬಂತು ಅಂದ್ರೆ ಇಲ್ಲಿ ನೋಡ್ತಾ ಇರಬಹುದು ಕೆಲವೊಂದು ಕಾನ್ಸೆಪ್ಟ್ ನ ಕೊಡ್ತಿದ್ದೀನಿ. ಸೊ ಆ ಒಂದು ಕಾನ್ಸೆಪ್ಟ್ ಮೇಲೆ ಗಮನ ಕೊಡಿ. ನಂತರ ಹಂಗೆ ಕೆಮಿಕಲ್ ಬಾಂಡಿಂಗು ಕೊಟ್ಟಿದ್ದೀನಿ ಅಂಡ್ ಈವನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ್ರೆ ನಿಮ್ಮ ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂಡ್ ಟೆಕ್ನಿಕ್ಸ್ ಮೇಲೂ ಸ್ವಲ್ಪ ಕೆಲವೊಂದು ಟಾಪಿಕ್ಸ್ ನ ಕೊಟ್ಟಿದ್ದೀನಿ. ಫೈನ್. ನಂತರ ಮೇಕ್ ಎ ಮಿಸ್ಟೇಕ್ ನೋಟ್ಬುಕ್. ಓಕೆನಾ? ಸೊ ಈಗ ಏನ್ ಮಾಡ್ತೀರಾ, ಪ್ರಿಪೇರ್ ಆಗಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇವಾಗ ಲೆಟ್ಸ್ ಸೇ ಯಾವ್ದೋ ಒಂದು ನ್ಯೂಮರಿಕಲ್ ಸಾಲ್ವ್ ಮಾಡ್ತಾ ಇರ್ತೀರಾ, ಅವ್ರು ಯಾವ್ದೋ ಒಂದು ಕಾನ್ಸೆಪ್ಟ್ ನ ನೀವು ಏನ್ ಮಾಡ್ತಾ ಇರ್ತೀರಾ, ಓದ್ತಾ ಇರ್ತೀರಾ. ಈಗ ನೀವೇನ್ ಮಾಡ್ಬೇಕು ಸ್ಟೂಡೆಂಟ್ಸ್, ರೆಗ್ಯುಲರ್ ಆಗಿ ಟೆಸ್ಟ್ ನ ಮಾಡ್ಕೋಬೇಕು. ನಿಮ್ಮನ್ನ ನೀವು ಟೆಸ್ಟ್ ಮಾಡ್ಕೋಬೇಕು. ಓಕೆನಾ? ಸೊ ಒಂದು ಚಾಪ್ಟರ್ ಆಗಿರ್ಬೋದು ಇಲ್ಲ ಒಂದು ಕಾನ್ಸೆಪ್ಟ್ ಆಗಿರ್ಬೋದು ಮುಗಿಸಾದ್ಮೇಲೆ ಸೊ ನೀವು ನಿಮ್ಗೆ ಟೆಸ್ಟ್ ಕೊಡ್ಕೋತೀರಾ. ಓಕೆನಾ? ಬುಕ್ ನೆಲ್ಲ ಸೈಡಿಗೆ ಇಟ್ಟು ನೀವು ಟೆಸ್ಟ್ ಬರೀತೀರಾ. ಅದರಿಂದ ಏನಾಗುತ್ತೆ, ಎಲ್ಲಿ ನೀವು ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಾಗುತ್ತೆ. ಆ ಒಂದು ಮಿಸ್ಟೇಕ್ಸ್ ನೀವು ಏನ್ ಮಾಡ್ತಾ ಇದ್ದೀರಲ್ಲ, ಆ ಒಂದು ಮಿಸ್ಟೇಕ್ಸ್ ನ ನೀವು ಸೊ ಒಂದು ಮಿಸ್ಟೇಕ್ ನೋಟ್ಬುಕ್ ಅಂತ ಮಾಡ್ಕೊಳ್ಳಿ. ಆ ಒಂದು ಮಿಸ್ಟೇಕ್ ನೋಟ್ಬುಕ್ ಅಲ್ಲಿ ಆ ಒಂದು ಏನು ಮಿಸ್ಟೇಕ್ಸ್ ನ ಮಾಡ್ತಾ ಇದ್ದೀರಾ ಅದನ್ನು ಬರ್ಕೊಳ್ಳಿ. ಓಕೆನಾ? ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ. ಸೊ ಈಗ ನೀವು ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ರಿವಿಷನ್ ಮಾಡ್ತೀರಾ. ರಿವಿಷನ್ ಮಾಡೋ ಟೈಮಲ್ಲಿ ಈ ಮಿಸ್ಟೇಕ್ ನೋಟ್ಬುಕ್ ಅಲ್ಲಿ ಯಾವ ಒಂದು ಕಾನ್ಸೆಪ್ಟ್ಸ್ ನ ನೀವು ಮಿಸ್ಟೇಕ್ ಮಾಡಿದೀರಾ ಅಂತ ಒಂದ್ಸತಿ ಗೋತ್ರು ಮಾಡಿ. ಸೊ ಆಗ ಅದು ನಿಮ್ಮ ತಲೆಯಲ್ಲಿ ಚೆನ್ನಾಗಿ ಉಳಿಯುತ್ತೆ. ಸೊ ನೀವು ಎಕ್ಸಾಮ್ ಅಲ್ಲಿ ಪ್ರೆಸೆಂಟ್ ಮಾಡಕ್ ಹೋದಾಗ ಸೊ ಅಲ್ಲಿ ಆ ಒಂದು ಕಾನ್ಸೆಪ್ಟ್ ಮೇಲೆ ನಿಮ್ಗೆ ಒಂದು ಕ್ವಶನ್ ಬಂದಾಗ ಸೊ ನೀವು ಈಸಿಯಾಗಿ ಅದನ್ನ ಏನ್ ಮಾಡ್ತೀರಾ, ಟ್ಯಾಕಲ್ ಮಾಡ್ತೀರಾ. ಓಕೆನಾ? ಇದು ತುಂಬಾ ಇಂಪಾರ್ಟೆಂಟ್ ಟಿಪ್ಪು, ತಲೆಯಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಂತರ ಪ್ರಾಕ್ಟೀಸ್ ಲೈಕ್ ಇಟ್ಸ್ ದ ರಿಯಲ್ ಎಕ್ಸಾಮ್. ಸೊ ಈಗ ನಾನು ಹೇಳ್ದೆ ನೀವು ಟೆಸ್ಟ್ ಬರಿಬೇಕು ಅಂತ. ಸೊ ಪ್ರತಿ ಒಂದು ನೀವೊಂದು ಚಾಪ್ಟರ್ ಓದ್ತಾ ಇದ್ದಂಗೂ ಸೊ ಅದ್ರ ಮೇಲೆ ಟೆಸ್ಟ್ ನ ತಗೊಳ್ಳಿ. ಅಂಡ್ ಎಲ್ಲಾ ಚಾಪ್ಟರ್ಸ್ ಮುಗಿಸಾದ್ಮೇಲೂ ಕೂಡ ಟೆಸ್ಟ್ ನ ತಗೊಳ್ಳಿ. ಟೆಸ್ಟ್ ನ ರೆಗ್ಯುಲರ್ ಆಗಿ ತಗೊಳ್ತಾ ಇದೀವಿ, ವೀಕ್ಲಿ ಟ್ವೈಸ್
ಇಲ್ಲ ಥ್ರೈಸ್ ಟೆಸ್ಟ್ ನ ತಗೋತಾ ಇರಿ. ಸೊ ಅವಾಗ ಏನಾಗುತ್ತೆ ಮಕ್ಕಳ, ಸೊ ನಿಮ್ಗೆ ಅಕ್ಯುರೇಸಿ ಬಿಲ್ಡ್ ಆಗುತ್ತೆ, ಹೆಂಗ್ ಬರಿಬೇಕು, ಹೆಂಗೆ ಪ್ರೆಸೆಂಟ್ ಮಾಡಬೇಕು. ಸಿ ಪ್ರಾಕ್ಟೀಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಟಿಪ್ ಒಂದಿದೆ, ಸೊ ಅದ್ರಲ್ಲಿ ಗೊತ್ತಾಗುತ್ತೆ ಪ್ರಾಕ್ಟೀಸ್ ಯಾಕೆ ಮಾಡಬೇಕು ಅಂತ. ಓಕೆನಾ, ಪ್ರಾಕ್ಟೀಸ್ ಮಾಡೋದಷ್ಟು ತುಂಬಾ ಒಳ್ಳೇದಾಗುತ್ತೆ ನಿಮ್ಗೆ. ನಂತರ ಮಕ್ಕಳ ಪ್ರೆಸೆಂಟೇಷನ್ ಮ್ಯಾಟರ್ಸ್. ನಾನು ಹೇಳ್ದೆ ಪ್ರಾಕ್ಟೀಸ್ ಮಾಡ್ತಾ ಇರಿ. ಏನಾಗುತ್ತೆ, ಸೊ ಎಷ್ಟೊಂದು ಜನ ಏನ್ ಗೊತ್ತಾ, ಚೆನ್ನಾಗಿ ಓದಿರ್ತಾರೆ, ಕಾನ್ಸೆಪ್ಟ್ಸ್ ಚೆನ್ನಾಗಿ ತಲೆಯಲ್ಲಿ ಇರುತ್ತೆ, ಬಟ್ ಪ್ರೆಸೆಂಟೇಷನ್ ಟೈಮ್ಗೆ ಬಂದಾಗ ಅಂದ್ರೆ ಅವರು ಬರೆಯೋ ಟೈಮಲ್ಲಿ ಏನ್ ಮಾಡ್ಬಿಡ್ತಾರೆ, ಮಿಸ್ಟೇಕ್ಸ್ ಮಾಡ್ಬಿಡ್ತಾರೆ. ಸೊ ಆ ಮಿಸ್ಟೇಕ್ಸ್ಗಳನ್ನ ನೀವು ಮಾಡಬಾರ್ದು. ಓಕೆನಾ, ಸೊ ಆ ಮಿಸ್ಟೇಕ್ಸ್ ನೀವು ಮಾಡಬಾರ್ದು ಅಂದ್ರೆ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಸೊ ಅಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ಎಕ್ಸಾಮ್ ಅಲ್ಲಿ ಪ್ರೆಸೆಂಟೇಷನ್ ತುಂಬಾ ಅಕ್ಯುರೇಟ್ ಆಗಿ ತುಂಬಾ ಚೆನ್ನಾಗಿ ಮಾಡ್ತೀರಾ. ಇದರಿಂದನೂ ಕೂಡ ನಿಮ್ಮ ಸ್ಕೋರ್ನ ನೀವು ಇನ್ಕ್ರೀಸ್ ಮಾಡ್ಕೋಬಹುದು. ಓಕೆನಾ, ಸೊ ಈ ಒಂದು ಟಿಪ್ಸ್ ಗಳನ್ನ ನೀವು ಮಿಸ್ ಮಾಡದೆ ಫಾಲೋ ಮಾಡಿ ಮಕ್ಕಳ. ಸೊ ಈ ಟಿಪ್ಸ್ ಇಂದ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಈ ಒಂದು ವಿಡಿಯೋನ ತಗೊಂಬಂದ್ ಕೊಟ್ಟಿದ್ದೀನಿ. ಸೊ ಇಲ್ಲಿವರೆಗೂ ಬಂದಿದ್ದೀರಾ ಅಂದ್ರೆ ಸೊ ನೀವು ಈ ಟಿಪ್ಸ್ ನ ಫಾಲೋ ಮಾಡಿ ಅಂಡ್ ನೀವು ಕೂಡ ನಿಮ್ಮ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿ. ಓಕೆನಾ, ಸೊ ಈಗ ನಾನ್ ಥಿಂಕ್ ಮಾಡ್ತಾ ಇದ್ದೆ, ಸೊ ನಿಮ್ಗೆಲ್ಲ ಪ್ರತಿ ಒಂದು ಚಾಪ್ಟರ್ಸ್ ಅಂದ್ರೆ ಈ ಮಿಡ್ ಟರ್ಮ್ ಚಾಪ್ಟರ್ಸ್ ಏನಿದಾವಲ್ಲ, ಸೊ ಇದರಿಂದ ಇಂಪಾರ್ಟೆಂಟ್ PDF ಕೊಡೋಣ, ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ PDF ಕೊಡೋಣ ಅಂತ. ಸೊ ನಿಮಗೆ ಆ PDF ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ PDF ಅಂತ ಮೆನ್ಷನ್ ಮಾಡಿ. ಸೊ ಖಂಡಿತ ನಾನು ನಿಮ್ಗೆ ಆ ಒಂದು ಎಲ್ಲಾ ಚಾಪ್ಟರ್ಸ್ PDF ಮಾಡ್ಬಿಟ್ಟು ಸೊ ಒಂದಿನ ನಿಮ್ಗೆ ಅದನ್ನ ಕಳ್ಸಿಕೊಡ್ತೀನಿ. ಓಕೆನಾ, ಸೊ ಕಮೆಂಟ್ಸ್ ಬರಬೇಕು ನನಗೆ, ಆಗ ಮಾತ್ರ ನಾನು ಅದನ್ನ ಕಳ್ಸಿಕೊಡಕ್ಕೆ ಸಾಧ್ಯ. ಓಕೆನಾ, ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಸ್ ಮಕ್ಕಳ. ಇದೇ ತರ ಏನಾದ್ರು ವಿಡಿಯೋ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ಹೊಸ ವಿಡಿಯೋ ಜೊತೆ ಬರ್ತೀನಿ.